ನಮಸ್ಕಾರ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣವರು, ಸಿದ್ದರಾಮಣ್ಣವರು ಹಾಗೂ ನಮ್ಮ KPCC ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಅಣ್ಣವರು ಒಂದು ಆದೇಶ ಹೊರಡಿಸಿರ್ತಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಕೂಡ ಬೂತ್ಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಮತದಾರರುಗಳಿಗೂ ಕೂಡ ಇವತ್ತು ಏನು ಈಗ ಕೇಂದ್ರದಲ್ಲಿ ಇವತ್ತು BJP ಸರ್ಕಾರ ಇದೆ, ಅವರ ಒಂದು ಏನು ಸರ್ಕಾರ ಅದನ್ನು ಎಲೆಕ್ಷನ್ ಆಫೀಸರ್ಸ್ನ ತನ್ನ ಕೈಗೊಂಬೆಯಾಗಿ ಇಟ್ಕೊಂಡು SIR ಮುಖಾಂತರ ಈಗಾಗಲೇ ಈ ವೆಸ್ಟ್ ಬೆಂಗಾಲಲ್ಲಿ, ತಮಿಳುನಾಡಿನಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಅಲ್ಲಿ ಸುಮಾರು ಜನ ದಲಿತರ ಓಟುಗಳು, ಮೈನಾರಿಟೀಸ್ ಓಟುಗಳನ್ನ ಎಲ್ಲ ಓಟುಗಳನ್ನ ತೆಗೆದು ಕೊನೆಗೆ ಅವರು ವೋಟಿಂಗ್ ದಿನ ಹೋಗಿ ನೋಡಿದಾಗ ಅವ್ರು ಓಟೇ ಇರಲಿಲ್ಲ ಅಂಥ ಒಂದು ಕೇಂದ್ರ ಸರ್ಕಾರ ತನ್ನ ಕೈಲಿದೆ ಅಂದ್ಕೊಂಡು ಆ ಒಂದು ಇದನ್ನು ಅವರು ಅಧಿಕಾರಿಗಳನ್ನ ಕೈಗೊಂಬೆಯಾಗಿ ಇಟ್ಕೊಂಡು ಎಲೆಕ್ಷನ್ ಆಫೀಸರ್ಸ್ನ ಒಂದು ದುರಾಡಳಿತ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆ ಥರ ತೊಂದರೆಗಳು ಬರಬಾರ್ದು. ಅದಕ್ಕೆಲ್ಲ ತಾವೆಲ್ಲರೂ ಕೂಡ ಇವತ್ತು ಎಚ್ಚೆತ್ಕೊಂಡು ಪ್ರತಿಯೊಬ್ಬ ಮತದಾರರ ಹತ್ರ ಕೂಡ ನೀವು ಹೋಗಿ ಮತದಾರರ ಹತ್ರ ಎಲ್ಲರ ಹತ್ರನೂ ಕೂಡ ನೀವು ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇವತ್ತು ನಮ್ಮ KPCCಯಿಂದ ಜನರಲ್ ಸೆಕ್ರೆಟ್ರಿ ಉದಯ್ ಅವರು ಮತ್ತು ನಮ್ಮ KPCC ಇನ್ಚಾರ್ಜು ಅವ್ರನ್ನ ಕಳಿಸ್ಕೊಟ್ಟಿದ್ರು. ಇವತ್ತು ಸಾದ್ಲಿನಲ್ಲಿ ನಾವು ಮೊದಲನೇದಾಗಿ ಪ್ರಾರಂಭ ಮಾಡಿ ಸಾದ್ಲಿಯಿಂದ ಬುರುಡುಗುಂಟೆ ಅಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಕೆಲವು ಕಡೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಸಾದ್ಲಿ ಮುಗಿದ ಮೇಲೆ ಬುರುಡುಗುಂಟೆ ಆದಮೇಲೆ ಬಸವಟ್ಟಹಳ್ಳಿ ಆಯಿತು. ಬಸವಟ್ಟಹಳ್ಳಿ ಆದ ನಂತರ ಈಗ ಟೌನಲ್ಲೂ 2 ಕಡೆ ಪಾಯಿಂಟ್ ಮಾಡಿದ್ದೀವಿ. ಹಂಗಾಗಿ ಇಲ್ಲಿ ಸ್ವಲ್ಪ ತಡ ಆಯಿತು ಬರೋದಕ್ಕೆ, ಯಾಕಂದರೆ ಕಾರ್ಯಕ್ರಮಗಳಲ್ಲಿ ನಮ್ಮ KPCC ಇನ್ಚಾರ್ಜು ಬರೋದು ಅವರು ಕೂಡ ಸ್ವಲ್ಪ ತಡ ಆಯಿತು. ಅಲ್ಲಿ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದಾಗ ಸ್ವಲ್ಪ ನಾವು 2 ಗಂಟೆಗೆ ಇಲ್ಲಿ ಟೈಮ್ ಕೊಟ್ಟಿದ್ವಿ. ಈಗ ಟೈಮು 4 ಗಂಟೆ ಆಯಿತು. ಆದರೂ ಕೂಡ ಈಗ ಎಲ್ಲರೂ ಸೇರ್ತಾ ಇದ್ದಾರೆ. ನಾವಿವತ್ತು ಸಭೆ ಸೇರಿರೋ ಉದ್ದೇಶ ಏನು ಅಂತಂದರೆ ನಮ್ಮಲ್ಲಿರುವಂಥ BLA 2ಗಳಿಗೆ ಜಾಗೃತಿ ಮೂಡಿಸೋದು. ಕೆಲವು BLA 2ಗಳು ಏನು ಮಾಡಿದ್ದಾರೆ, ಕೆಲವು ಬೂತ್ಗಳಲ್ಲಿ ಈಗಾಗಲೇ ಏನು ಓಟ್ಸ್ ಇತ್ತು ಅಷ್ಟು ಓಟನ್ನ ಅಪ್ಲಿಕೇಶನ್ಸು BLOಗಳ ಕಡೆಯಿಂದ ಜೊತೆಲಿ ಕರ್ಕೊಂಡು ಎಲ್ಲ ಡೋರ್ ಟು ಡೋರ್ ಇಶ್ಯೂ ಮಾಡಿಸಿದ್ದಾರೆ. ಕೆಲವು BLOಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೆಲವು BLAಗಳು ಕೆಲವು ಬೂತ್ಗಳಲ್ಲಿ ಇನ್ನೂ ಒಂದಷ್ಟು ಮಾಡಿದ್ದಾರೆ, ಇನ್ನೂ ಒಂದಷ್ಟು ಕೊಡೋಂಥದ್ದಿದೆ. ಅಂಥವ್ರಿಗೆ ಜಾಗೃತಿ ಮೂಡಿಸಿ ಆದಷ್ಟು ಬೇಗನೆ ಈ ಒಂದು ಏನಿದೆ ಈ ಇದು ಅಪ್ಲಿಕೇಶನ್ಸ್ ಫಾರಮ್ಸ್ನ ಇಶ್ಯೂ ಮಾಡಬೇಕು. ಮತ್ತು ಅದಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು, ಅದಕ್ಕೆ ಏನು ಅನ್ನೋದ್ರ ಬಗ್ಗೆ ಅವರು ಹೋದಾಗ ಅಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋದಾಗ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಇವತ್ತು ವೋಟು ಮುಂಚೆ ಏನಾಗಿತ್ತು, ಕಳೆದ ಬಾರಿ ಎಲೆಕ್ಷನ್ಗಳಲ್ಲಿ ಸಪೋಸ್ ಈಗ ಏನಾಗ್ತಿತ್ತು, ಪ್ರತಿಯೊಂದು ಮನೆಗೂ BLOಗಳು ಬರ್ತಾಯಿದ್ರು. ವೋಟರ್ ಲಿಸ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವ್ರು ಮನೇಲಿ ಇರ್ತಾಯಿದ್ರು, ಕೆಲವು ಇರ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು, ಇರೋಂಥವ್ರಿಗೆ ವೋಟರ್ ಲಿಸ್ಟಲ್ಲಿ ಎಂಟ್ರಿ ಮಾಡ್ತಾಯಿದ್ರು, ಇಲ್ಲದವ್ರಿಗೆ ಹಂಗೆ ಹೊಟ್ಟೋಗ್ತಾಯಿದ್ರು. ಅವರು ಎಲೆಕ್ಷನ್ ನಾವು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಾರ್ಡ್ ಇಲ್ಲ ಅಂದ್ರೂ ಆಧಾರ್ ಕಾರ್ಡ್ ತೋರಿಸಿ ಹೋದ ಸರಿ ವೋಟ್ ಹಾಕ್ಬೋದಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ತಗೊಂಡ್ರಂಥ ಇವಾಗ ಏನು ಒಂದು ನಿರ್ಧಾರ ಇದೆ, ನಮ್ಮ ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ನಮ್ಮ ವೋಟು ಹಾಕೋಕ್ಕಾಗಲ್ಲ. ಆ ವೋಟ್ ಹಾಕೋಕ್ಕಾಗಲ್ಲ ಅನ್ನೋದ್ರ ಒಟ್ಟಿಗೆ ನೀವು ಕರ್ನಾಟಕ ರಾಜ್ಯದ ಒಂದು ಪ್ರಜೆನೂ ಆಗಲ್ಲ, ಭಾರತ ದೇಶದ ಪ್ರಜೆನೂ ಅಲ್ಲ ಅನ್ನೋದು ತೀರ್ಮಾನ ಆಗ್ಬಿಡುತ್ತೆ. ಅದಕ್ಕೆ ವೋಟರ್ ID ಕಾರ್ಡ್ ಭಾಳ ಇಂಪಾರ್ಟೆಂಟು. ಈಗ ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ಇವಾಗ ನಮ್ಮ ಏನು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈಗೇನು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೀರ್ಮಾನ ತಗೊಂಡು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಆ ಗ್ಯಾರಂಟಿಗಳು ತಗೋಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಹತ್ರ ವೋಟರ್ ID ಕಾರ್ಡ್ ಇರಲೇಬೇಕು. ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ಮೊದಲನೇದಾಗಿ ಫಸ್ಟು ನಿಮ್ಮದು ರೇಷನ್ ಕಾರ್ಡು ಬಂದಾಗುತ್ತೆ. ವೋಟರ್ ಕಾರ್ಡ್ ಇದ್ರೇ ಇವತ್ತು ನಿಮಗೆ ರೇಷನ್ ಕಾರ್ಡು ನೀವು ನೆಕ್ಸ್ಟ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಈಗ ರೇಷನ್ ಕಾರ್ಡ್ ಕೂಡ ನಾಳೆ ಬೆಳಗ್ಗೆ ಏನಾಗುತ್ತೆ, ವೋಟರ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಬಂದಾಗುತ್ತೆ. ಅದರೊಟ್ಟಿಗೆ ಈಗ ಮಹಿಳೆಯರಿಗೆ ಎಲ್ಲರಿಗೂ 2,000 ರೂಪಾಯಿ ಬರ್ತಾಯಿದೆ. 2,000 ರೂಪಾಯಿ ಬರಬೇಕಾದ್ರೆ ಈಗ ಏನು ಮಾಡ್ತಾಯಿದ್ದಾರೆ, ಪ್ರತಿಯೊಬ್ಬರದ್ದು ID ಕಾರ್ಡ್ಸ್ ಕಂಪಲ್ಸರಿ. ಮೊದಲು ವೋಟರ್ ID ಇದಿತ್ತೇನೋ, ಆಧಾರ್ ಕಾರ್ಡ್ ಇತ್ತು. ಈಗ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಅಲ್ಲ, ವೋಟರ್ ID ಕಾರ್ಡ್ ಕಂಪಲ್ಸರಿ. ಅದಕ್ಕೆ 1 ತಿಂಗಳೊಳಗಡೆ ವೋಟರ್ ID ಕಾರ್ಡ್ ಏನಿದೆ ಅದನ್ನು ಎಲ್ಲರದು ಕಂಪಲ್ಸರಿ ಇದ್ದರೆ ಮಾತ್ರನೇ ಮಹಿಳೆಯರಿಗೆ ಮನೆಗೆ 2,000 ರೂಪಾಯಿ ಯಜಮಾನಿಗಳಿಗೆ ಏನು ಬರ್ತಾಯಿತ್ತು ಅದು ಬರುತ್ತೆ. ಆ ಕಾರ್ಡ್ ಇಲ್ಲ ಅಂತಂದರೆ 2,000 ರೂಪಾಯಿ ಕೂಡ ಬಂದಾಗತ್ತೆ, ರೇಷನ್ ಕಾರ್ಡ್ ಬಂದಾಗತ್ತೆ. ಆಮೇಲೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ 200 ರೂಪಾಯಿ ಇವತ್ತು 200 ಯೂನಿಟ್ ಒಳಗಡೆ ಇರೋಂಥ ಕರೆಂಟು ಏನಿದೆ ಅದ್ರದ್ದು ಉಚಿತವಾಗಿ ಬಿಲ್ಲು, ಯಾರಿಗೂ ಬಿಲ್ ಮೋಸ್ಟ್ಲಿ ಬರ್ತಾ ಇಲ್ಲ ಅನಿಸುತ್ತೆ, ಬರ್ತಾ ಇಲ್ಲ ಅಲ್ವಾ, ಬರ್ತಾ ಇಲ್ಲ.
ಈಗ ಏನಾಗುತ್ತೆ, ಈ ವೋಟರ್ ID ಕಾರ್ಡ್ ಏನಾದ್ರು ನಿಮ್ಮ ಹತ್ರ ಇಲ್ಲ ಅಂತಂದರೆ ಮುಂದಿನ ತಿಂಗಳಿಂದ ನೀವು ಮತ್ತೆ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ ನೀವು. ಆಮೇಲೆ ತಿರ್ಗಿ ಏನಾಗುತ್ತೆ, ವೋಟರ್ ID ಕಾರ್ಡ್ ಇಲ್ಲ ಅಂದರೆ ರೇಷನ್ ಕಾರ್ಡ್ ಹೋಗುತ್ತೆ, ಮತ್ತು 2,000 ರೂಪಾಯಿ ಗ್ಯಾರಂಟಿ ನಿಂತೋಗುತ್ತೆ, ಮತ್ತು ಕರೆಂಟ್ ಬಿಲ್ಲು ಮತ್ತೆ ನೀವು ಕಟ್ಟಬೇಕಾಗತ್ತೆ. ಅದಲ್ಲದೆ ಹೆಣ್ಮಕ್ಳಿಗೆ ಇವಾಗ ತಾಯಂದ್ರೆ ಯಾರು ಬಸ್ಗಳಲ್ಲಿ ಓಡಾಡ್ತಿದ್ದಾರೆ ಅಂಥವ್ರಿಗೆ ಬಸ್ ಪಾಸ್ ಇವಾಗ ಏನಿದೆ, ಬಸ್ಸು ಫ್ರೀ ಇದೆ, ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕಳಿಸ್ತಿದ್ದಾರೆ. ಮುಂದೆ ಆಧಾರ್ ಕಾರ್ಡ್ ವರ್ಕ್ ಆಗಲ್ಲ, ವೋಟರ್ ID ಕಾರ್ಡೇ ವರ್ಕ್ ಆಗೋದು. ವೋಟರ್ ID ಕಾರ್ಡ್ ಮುಂದಿನ ತಿಂಗಳಿಂದ ಮತ್ತೆ ತಿರುಗಿ ನಿಮ್ಗೆ ಅದನ್ನು ಕಂಪಲ್ಸರಿ ಆಗುತ್ತೆ. ಅದು ತೋರಿಸಿದ್ರೆ ಮಾತ್ರ ನಿಮಗೆ ಬಸ್ಸಲ್ಲಿ ಬಿಡ್ತಾರೆ, ಇಲ್ಲಾಂದರೆ ಮತ್ತೆ ನೀವು ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಾಗತ್ತೆ. ಅದ್ರ ಒಟ್ಟಿಗೆ ವಿದ್ಯಾರ್ಥಿಗಳಿಗೂ ಕೂಡ ಈಗೇನು ನಮಗೆ ಆ ಸ್ಟೈಫಂಡ್ ಅಂತ ಏನು ಕೊಡ್ತಿದ್ರು, ಆ ವಿದ್ಯಾರ್ಥಿಗಳಿಗೂ ಕೂಡ ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು, ಅವ್ರಿಗೆ ಬರೋಂಥ ಇದು ಕೂಡ ಮತ್ತು ವೋಟರ್ ID ಇದ್ದರೆ ಮಾತ್ರನೇ ಅದು ಬರುತ್ತೆ, ಇಲ್ಲಾಂದರೆ ಇಷ್ಟು 5 ಅನುದಾನಗಳು ನಿಂತೋಗುತ್ತೆ. ಅದ್ರ ಒಟ್ಟಿಗೆ ಈಗ ವೃದ್ಧಾಪ್ಯ ವೇತನ ಅಂದರೆ ವಯಸ್ಸಾಗಿರೋ ಕಾಲದಲ್ಲಿ ಏನು ವೃದ್ಧಾಪ್ಯ ವೇತನ ಬರ್ತಾಯಿತ್ತು, ಅದು ಕೂಡ ಮುಂದಿನ ತಿಂಗಳಿಂದ ಏನು ವೋಟರ್ ID ಕಾರ್ಡ್ ಇದ್ದರೆ ಮಾತ್ರನೇ ಬರುತ್ತೆ, ಇಲ್ಲಾಂದರೆ ಮತ್ತೆ ತಿರ್ಗಿ ಅದು ಕೂಡ ನಿಂತೋಗುತ್ತೆ. ನೀವಿವತ್ತು ನಿಮ್ಮ ಮನೆ ಬಾಗಿಲಿಗೆ ನಮ್ಮ BLA 1 ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಮಾಡಿದ್ದಾರೆ, ನಮ್ಮ DK ಶಿವಕುಮಾರ್ ಅಣ್ಣವರು ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿದ್ದಾರೆ, ಇವತ್ತು BK ಹರಿಪ್ರಸಾದ್ ಅವರು ನಮ್ಮ KBC ಅಧ್ಯಕ್ಷರಿದ್ದಾರೆ. ಅವರು ಇವತ್ತು ನನ್ನನ್ನು BLA 1 ಆಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ನನ್ನ ಕೆಲಸ ಏನಪ್ಪ ಅಂತಂದರೆ, ಈಗ BLA 2ಗಳನ್ನ ಆಯ್ಕೆ ಮಾಡಿ ನಮ್ಮಲ್ಲಿ 244 ಬೂತ್ ಇದೆ, 44 ಬೂತ್ಗೆ ಅಧಿಕೃತವಾಗಿ ಒಬ್ಬೊಬ್ಬ ಕಾಂಗ್ರೆಸ್ನ BLA 2 ಅಂತ ಆಯ್ಕೆ ಮಾಡಿ ಅದನ್ನು ನಮ್ಮ ಯಾರು ಜಿಲ್ಲಾ ಚುನಾವಣಾಧಿಕಾರಿ ಇದ್ದಾರೆ ಅವರು ಸಬ್ಮಿಟ್ ಮಾಡಿ ಅವ್ರ ಕಡೆಯಿಂದ ಅಪ್ರೂವಲ್ಲು ಕೂಡ ತಗೊಂಡಿದ್ದೀವಿ. ಅವ್ರಿಗೆ ಏನಪ್ಪ ಇವಾಗ ನೋಡಿ, ಇವಾಗ ಇಷ್ಟೆಲ್ಲ ಮಾಡಿರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ವಿಚಾರ ಬಂದಾಗ ನಮ್ಮ BLA 2ಗಳು ಎಲ್ಲರೂ ಕೂಡ ಅಲರ್ಟ್ ಆಗಿ BLOಗಳ ಜೊತೆ ಹೋಗಿ ಕಂಪಲ್ಸರಿ ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲೇಬೇಕು. ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚುನಾವಣೆ ಇರ್ಬೋದು, ನಗರದಲ್ಲಿ ನಮ್ಮ ನಗರಸಭಾ ಚುನಾವಣೆಗಳು ಬರುತ್ತೆ, ಈಗ ಯಾರಿಲ್ಲಿ ಅಲರ್ಟಾಗಿ ಕೆಲಸ ಮಾಡಿರ್ತೀರಿ ಅಂಥವ್ರಿಗೆ ಅವಕಾಶಗಳಿರ್ತದೆ. ಮತ್ತು ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಇವತ್ತು ನಮ್ಮ ವಿರೋಧಿಗಳು JDS ಇರಲಿ BJP ಇರಲಿ, ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಕೆಲವು ಕಡೆ BLOಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಬೂತಲ್ಲಿ ಎಷ್ಟೋ ಒಂದು 1000 ಓಟ್ ಇದ್ದರೆ ಆ BLO ಏನು ಫಾರಮ್ಸ್ ಇದೆ ಈಗ ಆ ಫಾರಮ್ಗಳನ್ನ ಈಸ್ಕೊಂಡು ಕೆಲವು ಕಡೆ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಏನಂತ ತಹಸೀಲ್ದಾರ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ನಾವೆಲ್ಲ ಈಗಾಗಲೇ ಅಪ್ಲಿಕೇಶನ್ಸು ನಾವು ಕೊಟ್ಬಿಟ್ಟಿದ್ದೀವಿ ಅಂತ. ಕೆಲವು ಮನೆಗಳಲ್ಲಿ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ನಮ್ಗೆ ಬಂದೇ ಇಲ್ಲ ಅಂತ ಇದ್ದಾರೆ. ಆ ಫಾರಮ್ಗಳು ಎಲ್ಲೋಯ್ತು ಅಂತಂದರೆ, ಇಲ್ಲಿ ಯಾರು ಮುಂದೆ ನಿಂತ್ಕೋಬೇಕು ಎಲೆಕ್ಷನ್ಗೆ, ನಮ್ಮ ಇಲ್ಲಿ JDS ಅವ್ರು ಇರ್ಬೋದು, BJP ಅವರು ಯಾರು ನಮ್ಮ ವಿರೋಧಿಗಳಿದ್ದಾರೆ, ಕೆಲವ್ರು ಏನು ಮಾಡಿದ್ದಾರೆ, ಆ ಫಾರಮ್ಗಳನ್ನ ಎತ್ತಿಟ್ಕೊಂಡ್ಬಿಟ್ಟು ಇವತ್ತು ಅವ್ರು ಏನು ಮಾಡ್ತಾಯಿದ್ದಾರೆ, ಮನೆಗೆ ಅವರೇ ತೊಗೊಂಡೋಗಿ ಕೊಡೋಂಥ ಕೆಲಸ ಮಾಡ್ತಿದ್ದಾರೆ. BLOಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಏನಂತಂದರೆ, ಈಗ ನಮ್ಮ ಜನ ತುಂಬ ಹೆಂಗೆ ಅಂದರೆ ತುಂಬ ಮುಗ್ಧರು ಇಲ್ಲಿರೋಂಥ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ಕೆಲವರು ಪಾಪ ತಿಳುವಳಿಕೆ ಇಲ್ದಾರಂಥವ್ರು ಇದ್ದಾರೆ. ಅವ್ರಿಗೇನಾಗುತ್ತೆ, ನಮ್ಮ ಮನೆ ತನಕ ಬಂದು ಪಾಪ ಎಕ್ಸಾಂಪಲ್ ಇವಾಗ ಯಾರೋ ಇದ್ದಾರೆ, ಇಲ್ಲಿ ಯಾರೋ ಒಬ್ಬರು ಪಾಷಾ ಅವರು ಬಂದು ನಮ್ಮ ಮನೆಗೆ ಬಂದು ನಮಗೆ ವೋಟ್ ID ಕಾರ್ಡ್ ಮಾಡಿಕೊಟ್ರು, ಅವ್ರಿಗೆ ವೋಟ್ ಹಾಕ್ಬೇಕು ನಾಳೆ ನಗರಸಭಾ ಚುನಾವಣೆ ಬಂದಾಗ ಅನ್ನೋ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಕೆಲವ್ರು ಏನು ಮಾಡಿದ್ದಾರೆ, ನಾನು ತಹಸೀಲ್ದಾರ್ ಕಡೆಯಿಂದ ಅವ್ರಿಗೂ ಫೋನು ಮಾಡಿಸಿದ್ದೆ BLOಗೆ, ಹೆಂಗ್ರಿ ಹೇಳ್ತಾ ಇದ್ದೀರಾ ಎಲ್ಲ ಮನೆಗೆ ಸೇರಿದೆ ಅಂತ. ಇಲ್ಲಿ ನೋಡ್ರಿ ಕೆಲವು ಮನೆಗಳವ್ರು ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಸಾತ್ಲಿನಲ್ಲಿ ಹಂಗೆ ಆಯಿತು. ಒಂದು ಬೂತಲ್ಲಿ 780 ಓಟ್ ಇದೆ, 780 ಫಾರಮು ಕೊಟ್ಟಿದ್ದಾರೆ BLO ಕೈಗೆ. ಆ BLO ಕೈ ಕೊಟ್ಟಿದ್ರೆ ಏನು ಮಾಡಿದ್ದಾರೆ, ಅಲ್ಲಿ ಈಗ ನಮ್ಮ ವಿರೋಧಿಗಳು ಯಾರು ನೆಕ್ಸ್ಟಲ್ಲಿ ಚುನಾವಣೆಗೆ ನಿಂತ್ಕೋಬೇಕು, ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಯಾರು ನಿಂತ್ಕೋಬೇಕಾಗಿ ಅಂದ್ಕೊಂಡಿದ್ರು, ಅವ್ರೇನು ಮಾಡಿದ್ದಾರೆ, ಆ ಫಾರಮ್ಗಳನ್ನೆಲ್ಲ ಎತ್ಕೊಂಡೋಗಿ ಇಟ್ಕೊಂಡ್ಬಿಟ್ಟು ಎಲ್ಲ ಆಗಿದೆ ಅಂತ ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಒಂದು ಮನೆಗೂ ಒಂದು ಫಾರಮು ಕೊಟ್ಟಿಲ್ಲ. ಅಲ್ಲಿ ಅವ್ರ ಪ್ಲಾನ್ ಏನಂದರೆ, ಇವರೇ ಹೋಗಿ ಮನೆಗೂ ಫಾರಮ್ಸ್ ಕೊಡೋದು, ಅವರೇ ಫಿಲ್ ಮಾಡಿಸಿ ನಾನೇ ವೋಟರ್ ID ಕಾರ್ಡ್ ಮಾಡಿಸ್ಕೊಟ್ಟೆ ಅಂತ ಹೇಳೋದು. ನಾಳೆ ಬೆಳಗ್ಗೆ ಎಲೆಕ್ಷನ್ ಬಂದಾಗ ನಮಗೆ ವೋಟ್ ಹಾಕಿ ಅಂದರೆ ಇವರೇ ಮಾಡಿಸ್ಕೊಟ್ಟಿರೋದು ಅನ್ನೋ ಥರ. ಈಗಲೂ ಕೂಡ ನಮ್ಮಲ್ಲಿ ಇಲ್ಲೂ ತುಂಬ ಜನ ಇದ್ದಾರೆ. ಸರ್ಕಾರದಿಂದ ಅನುದಾನ ಬರುತ್ತೆ, ಸರ್ಕಾರದಿಂದ ದುಡ್ಡು ಬರುತ್ತೆ. ಈಗ ಎಷ್ಟು ದುಡ್ಡು ಬಂದರೂ ಇವಾಗ ನೋಡಿ 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾ ಇದೆ, ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವರು ಏಜೆಂಟ್ಗಳು ಏನು ಮಾಡ್ತಿದ್ದಾರೆ, ಅವ್ರಿಗೆ ಹೋಗಿ ಅದನ್ನು ಮಾಡಿಸ್ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇಲ್ಲ, ನಾನು ಮಾಡಿಸ್ಕೊಟ್ಟಿದ್ದು ನಾನು ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಅವರು ಅಡ್ವಾಂಟೇಜ್ ತಗೋತಿದ್ದಾರೆ. ಹಂಗಾಗಿ ಇಲ್ಲೂ ಅದೇ ಕೂಡ ಕೆಲಸ ನಡೀತಾ ಇದೆ. ಅದಕ್ಕೆ ನಾವು ಮಾಡಬೇಕಿರೋದು ಏನಂದರೆ, ನಮ್ಮ BLA 2ಗಳು ಯಾರ್ಯಾರು ಇದ್ದೀರಿ ಅವ್ರು ಇವತ್ತೇ ಅಲರ್ಟ್ ಆಗಿ ಪ್ರತಿಯೊಂದು ಮನೆಗೂ ಹೋಗಬೇಕು. ಅಂದರೆ ಪ್ರತಿಯೊಂದು ಮನೆಗೂ ಅಂದರೆ, ಈಗ ಕೆಲವರು BJP JDS ಅಂತ ಗುರುತಿಸ್ಕೊಂಡಿರ್ತಾರೆ, ಅವ್ರ ಮನೆಗೂ ಹೋಗ್ಬೇಕಾ ಅಂತ ಕೆಲವ್ರದ್ದು ಕ್ವಶನ್ ಇದೆ ಇಲ್ಲಿ.
ಖಂಡಿತವಾಗ್ಲೂ ಹೋಗ್ಬೇಕಾಗಿರೋದೇ ಮುಖ್ಯವಾಗಿ ಅಲ್ಲೇ. ಏನಾಗುತ್ತೆ, ಈಗ ನಮ್ಮಲ್ಲಿರುವಂಥ ವೋಟ್ರಸ್ ಯಾರ್ಯಾರು ಇದ್ದಾರೆ ಅವ್ರ ಮನೆಗಳಿಗೂ ಹೋಗಿ, JDS ಅವ್ರ ಮನೆಗಳಿಗೂ ಹೋಗಿ, ಯಾರು BJP ಅವ್ರು ಇದ್ದಾರೆ ಅವ್ರ ಮನೆಗಳಿಗೂ ಹೋಗಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರ ಮನೆಗೆ ನಾವು ಹೋಗಲಿಲ್ಲ ಅಂದರೆ ಎಲ್ಲೋ ಇರೋಂಥದ್ದು ಇದು ತೊಗೊಂಬಂದು ಮಾಹಿತಿ ತೊಗೊಂಬಂದು BLOಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅವರು ವೋಟ್ರುಗಳನ್ನ ಸೇರಿಸೋಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಏನು ಮಾಡಬೇಕು, BLA 2ಗಳಾಗಿ ಯಾರು ಆಯ್ಕೆ ಆಗಿದ್ದೀರಿ ಅವರು ಮತ್ತೆ ನೆಕ್ಸ್ಟು ನಗರಸಭೆ ಚುನಾವಣೆಗೆ ಯಾರು ನಿಂತ್ಕೋಬೇಕು ಅಂತ ಇದ್ದೀರಿ ಆಸ್ಪಿರೆಂಟ್ಸು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಿಂದ, ಅಂಥವ್ರು ಹೋಗಿ ಅವ್ರ ಜೊತೆಯಲ್ಲಿ ಪ್ರತಿಯೊಬ್ಬರು BLOಗಳ ಜೊತೆ ಹೋಗಿ ನೀವು ನಿಂತು ಅದನ್ನು ಯಾವುದೇ ಕಾರಣಕ್ಕೂ ಅದು ತೊಂದರೆ ಆಗದೆ ಇರೋ ಥರ ನೀವೆಲ್ಲರೂ ಕೂಡ ಅದನ್ನು ಕಾಪಾಡ್ಕೋಬೇಕು. ಯಾರಾದರೂ BLOಗಳೇನಾದ್ರೂ ಯಾರು ಇದೇ ರೀತಿಯಲ್ಲಿ ಪಾರ್ಟಿ ಇಲ್ಲಾಂದರೆ ಪ್ರೈವೇಟ್ ಮನುಷ್ಯನ ಯಾರೋ ಒಬ್ಬರು ಸ್ಥಳೀಯವಾಗಿ ಅವನು ಮಾತು ಕೇಳಿ ಇಲ್ಲ ಸಲ್ಲದು ಮಾಡ್ತಿದ್ದಾನೆ ಅಂತಂದರೆ ಇಮ್ಮಿಡಿಯೇಟ್ ನೀವು ಕಂಪ್ಲೇಂಟ್ ಮಾಡಿದ್ರೆ ನಾವು ಜಿಲ್ಲಾ ಚುನಾವಣಾಧಿಕಾರಿಗೆ ಕಂಪ್ಲೇಂಟ್ ಮಾಡಿ ಇಮ್ಮಿಡಿಯೇಟ್ ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸ ಮಾಡಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಮತ್ತು ಇಮ್ಮಿಡಿಯೇಟಾಗಿ BLOಗಳನ್ನೂ ಕೂಡ ಚೇಂಜ್ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಒಟ್ಟಾರೆ ಹೇಳಬೇಕಂತಂದರೆ ಕಾಂಗ್ರೆಸ್ನ ಮುಖಂಡರುಗಳಿರಲಿ, ಕಾರ್ಯಕರ್ತರಿರಲಿ, ಕಾಂಗ್ರೆಸ್ನ ಅಭಿಮಾನಿಗಳಿಗಿರಲಿ, ಯಾರೇ ಕಾಂಗ್ರೆಸ್ ಮತದಾರ ಬಂಧುಗಳು ತೊಂದರೆ ಆಗ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಾವು ನಿಲ್ತೀವಿ. ಆ ಒಂದು ಇವತ್ತೇನಾಗಿದೆ ಹಂಗೆ ತೊಂದರೆ ಆಗ್ತಾ ಇದೆ ಅಂದಾಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮಲ್ಲಿ ಲೋಕಲ್ ಕೆಲವು ಲೀಡರ್ಸ್ ಕೂಡ ನಮ್ಮ ಸಪೋರ್ಟ್ ಮಾಡಲಾರ ಎಲ್ಲೋಬೇಕು ನಾವು ಅನ್ನೋದು ಎಲ್ಲರ ಬಾಯಲ್ಲೂ ಇದೆ. ಅದಕ್ಕೆ ಏನು ಮಾಡಬೇಕು ಈಗ ನಾವು ಅಂತಂದರೆ ನಮ್ಮಲ್ಲಿ ಕಾಂಗ್ರೆಸ್ ಭವನದಲ್ಲಿ ಈಗ ನಾವು ಹೆಲ್ಪ್ಲೈನ್ ನಂಬರ್ನ ಇಟ್ಟಿದ್ದೀವಿ. ನಮ್ಮ ಶಿಡ್ಲಘಟ್ಟ ಕಾಂಗ್ರೆಸ್ ಭವನ ಎಲ್ರಿಗೂ ಗೊತ್ತಲ್ವಾ? ಆ ಕಾಂಗ್ರೆಸ್ ಭವನದಲ್ಲಿ ಇಬ್ಬರು ಹುಡುಗರನ್ನ ಇಟ್ಟಿದ್ದೀವಿ. ಅವರು 24/7 24 ಗಂಟೆ ಕೆಲಸ ಮಾಡ್ತಾರೆ. ಈಗ ಅವ್ರ ನಂಬರು ಕೂಡ ಇದರಲ್ಲಿ ಎಲ್ಲ ಒಂದೊಂದು ಬೂತ್ಗೆ 100 ಪಾಂಪ್ಲೆಟ್ಸ್ ಕೂಡ ಪ್ರಿಂಟ್ ಮಾಡಿಸಿದ್ದೀವಿ. ಆ 100 ಪಾಂಪ್ಲೆಟಲ್ಲಿ ಈಗ ಹೆಲ್ಪ್ಲೈನ್ ನಂಬರು ಕೂಡ ಕೊಟ್ಟಿರ್ತೀವಿ. ಅಕಸ್ಮಾತ್ ಯಾರಿಗಾದ್ರೂ ಇಲ್ಲಿ ನಮಗೆ ಸೇರಿಸೋದಕ್ಕೆ ತೊಂದರೆ ಆಗ್ತಾ ಇದೆ, ಡಾಕ್ಯುಮೆಂಟ್ಗಳು ಇಶ್ಯೂ ಆಗ್ತಾ ಇದೆ, ಇಲ್ಲ ನಮ್ಮಲ್ಲಿ ಲೋಕಲಲ್ಲಿ BLAಗಳು ಸಪೋರ್ಟ್ ಮಾಡ್ತಾ ಇಲ್ಲ, BLOಗಳು ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಯಾರು ಡೈರೆಕ್ಟಾಗಿ ನೀವು ಮತದಾರ ವೋಟರ್ಸ್ ಇದ್ದೀರಿ ಅವರು ಕೂಡ ಕಾಲ್ ಮಾಡ್ಬೋದು. BLAಗಳಿಗೆ ಅಕಸ್ಮಾತ್ BLA 2ಗಳಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತಂದರೆ BLOಗಳ ಕಡೆಯಿಂದ ನನಗೆ ಡೈರೆಕ್ಟಾಗಿ ಫೋನ್ ಮಾಡ್ಬೋದು, ಇಲ್ಲ ನಮ್ಮ ಮುಖಂಡರುಗಳಿರ್ತಾರೆ ಅವ್ರಿಗೂ ಮಾಡಿ ಅವ್ರಿಗೂ ಆಗ್ಬೋದು. ಯಾರೂ ಆಗಲಿಲ್ಲ ಅಂದರೆ ಕೊನೆಗೆ ಹೆಲ್ಪ್ಲೈನ್ ಅವರು ನಿಮಗೆ ಸಹಾಯ ಮಾಡ್ತಾರೆ. ಆ ಹೆಲ್ಪ್ಲೈನ್ ನಂಬರು 9739720505. ಈ ನಂಬರ್ಗೆ ತಾವೇನಾದ್ರು ಕಾಲ್ ಮಾಡಿದ್ದೆ ಆದರೆ ಕಂಪ್ಲೇಂಟ್ ಇಮ್ಮಿಡಿಯೇಟ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ. ನಿಮಗೆ ವಿತಿನ್ 24 hours ಅಂದರೆ 24 ಗಂಟೆ ಒಳಗಡೆ ಆ ಸಮಸ್ಯೆ ಏನಿದೆಯೋ ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀವಿ. ಇಷ್ಟನ್ನು ಅಧಿಕೃತವಾಗಿ ನಮ್ಮ KPCCಯಿಂದ ಮಾಡಲೇಬೇಕು, ಕಡ್ಡಾಯವಾಗಿ ಅಂತ ಹೇಳ್ಬಿಟ್ಟು ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಹೊರಡಿಸಿದ್ದಾರೆ. ಆದೇಶದ ಮೇರೆಗೆ ಇವತ್ತು ನಾವು ಹೋಬಳಿವಾರು ಅದೇ ರೀತಿ ಟೌನಲ್ಲೂ ಕೂಡ ಈ ಒಂದು ಸಭೆ ಕರೆದಿರ್ತೀವಿ. ಇವತ್ತು ಯಾರೆಲ್ಲ BLA 2ಗಳು ಬಂದು ಯಾರೆಲ್ಲ ಇಲ್ಲಿ ಏನು ಕೆಲಸಗಳು ಮಾಡ್ತಾ ಇಲ್ಲ, ಆಕ್ಟಿವ್ ಆಗಿ ಯಾರಿಲ್ಲ ಅವ್ರನ್ನ ಇಮ್ಮಿಡಿಯೇಟು ಇವತ್ತು ನಾಳೆ ನೋಡ್ತೀವಿ. ಆಗಲಿಲ್ಲ ಅಂದರೆ ಸೋಮವಾರ ಬೆಳಗ್ಗೆ ಈಗಾಗಲೇ ಏನು BLA 2ಗಳು ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಹೊರಡಿಸಿದ್ದೀವಿ, ಯಾರು ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ಸೋಮವಾರ ಅಂತ BLA 2ಗಳನ್ನೂ ಕೂಡ ಚೇಂಜ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಈ ಡೈರೆಕ್ಷನ್ಸು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಪ್ರತಿಯೊಂದು ರಿಪೋರ್ಟೂ ಆನ್ಲೈನಲ್ಲಿ ಸಿಗ್ತಾ ಇದೆ. ಯಾವ್ಯಾವ ವಾರ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ವಾರ್ಡಲ್ಲಿ ಆಕ್ಟಿವ್ ಆಗಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂಥವ್ರು ಇದ್ದಾಗ BLA 2 ತೆಗೆದಾಕಿದ್ಮೇಲೆ ನಾನು ಹೇಳಿದ್ರು ಕೇಳಲ್ಲ, ನಮ್ಮ ಯಾರು ಲೀಡರ್ಗಳು ಹೇಳಿದ್ರು ಕೇಳಲ್ಲ, ಹೋಗಿರುತ್ತೆ. ಮತ್ತೆ ತಿರುಗಿ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾರಿಗೇನೇ ತೊಂದರೆ ಇದ್ದರೂ ಕೂಡ ಯಾರು ಬೇಕಾದ್ರೂ ಕರೆ ಮಾಡಿ ಈ ಒಂದು ಸಹಾಯವಾಣಿ ಹೆಲ್ಪ್ಲೈನ್ ತಗೋಬೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ.